ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಪೂರ್ತಿಯಾಗಿ ವಿಡಿಯೋನ ನೋಡಿ. ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಮಧ್ಯಾಹ್ನ ಊಟಕ್ಕೆ ಚಪಾತಿ ಮತ್ತು ಸಾಂಬಾರು ಎಲ್ಲ ಇತ್ತು. ಹಾಗಾಗಿ ನನ್ನ ಮಗನಿಗೆ ಏನಾದರೂ ಒಂದು ಸ್ವೀಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮಾವಿನ ಹಣ್ಣು ಅವನು ತಿನ್ನೋದೇ ಇಲ್ಲ. ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಿದ್ದೆ, ಅದನ್ನು ಇಷ್ಟಪಟ್ಟು ಕುಡ್ದಿದ್ದ. ಈಗ ಮ್ಯಾಂಗೋ ಹಾಕಿ ಕೇಸರಿ ಭಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದೆರಡು ಮ್ಯಾಂಗೋ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಸ್ವೀಟಾಗಿರೋದೇ ತೊಗೊಂಡಿದ್ದೀನಿ. ಲೈಟಾಗಿ ಹುಳಿ ಇದ್ರೂ ನಡೆಯುತ್ತೆ. ನಾನು ಸ್ವಲ್ಪ ಹಣ್ಣನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನೀವು ಪೂರ್ತಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ನಿಮಗೆ ಬಾಯಲ್ಲಿ ಮ್ಯಾಂಗೋ ಪೀಸಸ್ಸು ಸಿಗಬೇಕು ಅಂತ ಇದ್ದರೆ ನೀವು ಹಾಗೆ ಕಟ್ ಮಾಡಿ ಕೂಡ ಹಾಕ್ಬೋದು. ಈಗ ಒಂದು ಪಾತ್ರೆಗೆ ನಾನು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಒಂದು 8 ರಿಂದ 10 ಗೋಡಂಬಿನ ಹಾಕಿದ್ದೀನಿ. ಅದಾದಮೇಲೆ ಒಣ ದ್ರಾಕ್ಷಿನ ಕೂಡ ಹಾಕಿಬಿಟ್ಟು ನಾನು ಫ್ರೈ ಮಾಡ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ, ಇಲ್ಲ ಅಂತಂದರೆ ತುಂಬಾ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಹಾಗೆ ನಾನಿಲ್ಲಿ ಒಂದು ಮ್ಯಾಂಗೋನ ಪೇಸ್ಟ್ ಮಾಡಿದ್ದೀನಿ. ಇನ್ನು ಒಂದು ಮ್ಯಾಂಗೋನ ಈ ರೀತಿ ಪೀಸಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಈಗ ನಾನು ಈ ತುಪ್ಪಕ್ಕೆ ಹಾಕಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ತುಪ್ಪದಲ್ಲಿ ಕೂಡ ಫ್ರೈ ಮಾಡೋದ್ರಿಂದ. ಹಾಗಾಗಿ ಇದನ್ನು ಈಗ ಫ್ರೈ ಮಾಡ್ತಾಯಿದ್ದೀನಿ. ಒಂದು 10 ಸೆಕೆಂಡ್ ಫ್ರೈ ಮಾಡಿದರೆ ಸಾಕು. ಎಲ್ಲ ಫ್ರೈ ಆದಮೇಲೆ ನಾನು ಇದಕ್ಕೆ 1 ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಕುದಿ ಬರಬೇಕು. ನಾನಿಲ್ಲಿ ಹುರಿದಿರುವಂತಹ ರೆಡಿ ರವಾನೇ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ರವೆ ಹುರಿದಿಲ್ಲ ಅಂತಂದರೆ ನೀವು ಸಪ್ರೇಟಾಗಿ ಫಸ್ಟು ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ರವಾನ ಹುರಿಬೇಕಾಗುತ್ತೆ. ನೀಟಾಗಿ ರವೆ ಹುರಿಲಿಲ್ಲ ಅಂತಂದರೆ ನಾವು ಕೇಸರಿ ಭಾತ್ ಮಾಡುವಾಗ ಗಂಟಾಗಿಬಿಡುತ್ತೆ. ಹಾಗೆ ನಾನಿಲ್ಲಿ ಉಳಿದಿರೋ ಮ್ಯಾಂಗೋನ ರುಬ್ಕೊತಾ ಇದ್ದೀನಿ. ಈ ರೀತಿ ಪೇಸ್ಟನ್ನು ಮಾಡಿಟ್ಕೊಂಡಿದ್ದೀನಿ. ಈಗ ಮುಚ್ಚಳ ಮುಚ್ಚಿ ನಾನು ಕುದಿಸ್ದೆ ನೀರನ್ನು. ಆ ನೀರು ಕುದಿ ಬಂದಾಗ ನಾನೀಗ ಉಳಿದಿರೋಂಥ ಮ್ಯಾಂಗೋ ಪೇಸ್ಟನ್ನು ನಾನು ಅದಕ್ಕೆ ಹಾಕ್ತಾಯಿದ್ದೀನಿ. ಇದರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಪೇಸ್ಟನ್ನು ಮಾಡಿ ಹಾಕ್ತಾಯಿದ್ದೀನಿ. ನಾವೀಗ ಕೇಸರಿ ಭಾತ್ ಮಾಡುವಾಗೆಲ್ಲ ಕೇಸರಿ ಎಲ್ಲ ನೆನೆಸಿ ಹಾಕ್ತೀವಲ್ವ ಕಲರು, ಅದೇ ರೀತಿ ಇಲ್ಲಿ ಯಾವುದೂ ಕಲರ್ ಹಾಕ್ತಾ ಇಲ್ಲ. ನಾನು ಈಗ ಮ್ಯಾಂಗೋನೇ ಕಲರ್ ಕಾಣಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ರುಬ್ಬಿರೋದು. ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ 1 ಜಾಮೂನ್ ಬಟ್ಲಷ್ಟು ಹುರಿದಿರೋ ರವನ ತೊಗೊಂಡಿದ್ದೀನಿ. ಅದನ್ನು ನಿಧಾನಕ್ಕೆ ಹಾಕ್ಕೊಂತ ನಾವು ಈ ರೀತಿ ಮಿಕ್ಸ್ ಮಾಡಬೇಕಾಗುತ್ತೆ, ಇಲ್ಲಾಂತಂದರೆ ಗಂಟಾಗಿಬಿಡುತ್ತೆ. ಸೊ ಹಾಗಾಗಿ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತಾನೆ ಇರಬೇಕು. ನೀರೆಲ್ಲ ಚೆನ್ನಾಗಿ ಇಂಕೋಬೇಕು. ನಾನಿಲ್ಲಿ 1 ಜಾಮೂನ್ ಕಪ್ಪಷ್ಟು ರವೆಗೆ 1 ಲೋಟ 250 ml ಅಷ್ಟು ನಾನು ನೀರನ್ನ ತೊಗೊಂಡಿದ್ದೀನಿ. 1 ನಿಮಿಷ ಈ ರೀತಿ ಮುಚ್ಚಿಬಿಟ್ಟು ಕುದಿಸ್ಬೇಕಾಗುತ್ತೆ. ಕುದಿಸಿದ ಮೇಲೆ ನೋಡ್ತಾ ಇರ್ಬೋದು ನೀರೆಲ್ಲ ಇಂಕೊಂಬಿಟ್ಟಿದೆ. ಪೂರ್ತಿ ಗಟ್ಟಿ ಆಗುತ್ತೆ. ಚೆನ್ನಾಗಿ ಗಟ್ಟಿ ಆಗಬೇಕು. ಇಲ್ಲಿ ಸ್ವಲ್ಪ ನೀರೆಲ್ಲ ಮಾಡ್ಕೋಬಾರ್ದು. ಈ ರೀತಿ ರವೆ ಹಾಕಿದ ತಕ್ಷಣವೇ ಅದು ಬೆಂದ ಮೇಲೆ ಗಟ್ಟಿ ಆದಮೇಲೆ ನಾವು ಅದಕ್ಕೆ ನಾನಿಲ್ಲಿ 1/4 ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ನಿಮಗೆ ಸಕ್ಕರೆ ಇನ್ನೂ ಕಡಿಮೆ ಬೇಕು ಅಂದರೆ ನೀವು 1.5 ಕಪ್ ತೊಗೋಬೋದು. ತುಂಬ ಕಮ್ಮಿ ಆಯಿತು ಅಂತಂದರೆ ಟೇಸ್ಟ್ ಬರಲ್ಲ ಕೇಸರಿ ಭಾತು. ಹಾಗಾಗಿ 1/4 ಕಪ್ಪನ್ನು ನಾನು ತೊಗೊಂಡಿದ್ದೀನಿ. ಅಂದರೆ ರವೆ ತೊಗೊಂಡಿದ್ದೀನಲ್ಲ ಅದರ ಅಳತೆಗೆ ನಾನು ಇಲ್ಲಿ ಸಕ್ಕರೆಯನ್ನು ತೊಗೊಂಡಿದ್ದೀನಿ. ನೀವು ಎಷ್ಟು ರವೆ ತೊಗೊತೀರಾ ಅದ್ರ ಮೇಲೆ ನೀವು ಸಕ್ಕರೆನ ಹಾಕ್ಕೋಬೋದು. ಸಕ್ಕರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಸ್ವೀಟ್ ಕೆಲವರು ಜಾಸ್ತಿ ತಿನ್ನಲ್ಲ, ಕೆಲವ್ರಿಗೆ ಜಾಸ್ತಿ ಸ್ವೀಟ್ ಇಷ್ಟ ಇರುತ್ತೆ. ಅದ್ರ ಮೇಲೆ ನೀವು ಸಕ್ಕರೆನ ಹಾಕ್ಕೋಬೋದು. ಸಕ್ಕರೆ ಹಾಕಿದ ಮೇಲೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನೀವೇನಾದರೂ ಮಿಕ್ಸ್ ಮಾಡಲಿಲ್ಲ ಅಂತಂದರೆ ಗಂಟಾಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ನೀವು ಸಕ್ಕರೆ ಕರಗೋ ತನಕನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂತಂದರೆ ಮತ್ತೆ ಗಂಟಾಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಾದಮೇಲೆ ನಾನಿಲ್ಲಿ 2 ಸ್ಪೂನು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಆ ತುಪ್ಪ ನಾವು ಹಾಕಿದಷ್ಟು ಅದು ಹೀರ್ಕೊಳ್ತಾನೆ ಇರುತ್ತೆ. ಅಲ್ಲಿ ತನಕನೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡ್ತಾ ಇರ್ಬೋದು
ಚೆನ್ನಾಗಿ ಈ ರೀತಿ ಕೈ ಬಿಡದೇ ಮಿಕ್ಸ್ ಮಾಡ್ತಾ ಇರಬೇಕು. ಸಕ್ಕರೆ ಕರಗಿದ ಮೇಲೆ ನೀರು ಬಿಟ್ಕೊಳ್ಳುತ್ತಲ್ವ, ಹಾಗಾಗಿ ಮೆತ್ತಗಾಗುತ್ತೆ. ನಾವು ತುಪ್ಪ ಹಾಕಿಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಒಂದು 10-15 ನಿಮಿಷ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಹದಕ್ಕೆ ಬರುತ್ತೆ, ಅದು ತಳ ಬಿಡುತ್ತೆ, ಆವಾಗ ನಿಮಗೆ ಗೊತ್ತಾಗುತ್ತೆ. ಹಾಗೆ ನಾನಿಲ್ಲಿ ಒಂದು 3 ಏಲಕ್ಕಿ ತೊಗೊಂಡು ಕುಟ್ತಾಯಿದ್ದೀನಿ. ಕುಟ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಕೆಳಗಡೆ ತಳ ಬಿಟ್ಕೊಂಡಿದೆ, ಆವಾಗ ನಿಮಗೆ ಗೊತ್ತಾಗುತ್ತೆ ಓಕೆ ಕೇಸರಿಬಾತ್ ರೆಡಿ ಆಗಿದೆ ಅಂತ. ಈಗ ನಾನು ತಟ್ಟೆಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ಹಾಗೆ ಘಮ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ಕೂಡ. ನನ್ನ ಮಗ ಮಲಗಿದ್ದ, ಈಗೆದ್ದ ಸುಬ್ಬಣ್ಣ. ಹಾಗೆ ಸಾಂಬಾರು ಇತ್ತಲ್ವ, ಅದಕ್ಕೆ ಚಪಾತಿ ಮಾಡಿಕೊಂಡೆ. ಹಾಗೆ ಸೌತೆಕಾಯಿ, ಈರುಳ್ಳಿ, ಚಟ್ನಿ ಪುಡಿ ಇತ್ತು, ಚಟ್ನಿ ಪುಡಿ, ಅದೇ ಊಟ ಆಯಿತು. ಅದಾದಮೇಲೆ ಅವನಿಗೆ ಸ್ನಾನ ಮಾಡಿಸ್ದೆ. ಮಲಗಿರ್ತಾನಲ್ವ, ಬೆಳಗ್ಗೆ ಟಿಫನ್ ಮಾಡಿ ಅವನಿಗೆ ನಿದ್ದೆ ಬಂದುಬಿಡುತ್ತೆ, ಮಲ್ಕೊಳ್ಳಿ ಅಂತ ಬಿಟ್ಬಿಡ್ತೀನಿ. ಮಲ್ಕೊಂಡು ಎದ್ಮೇಲೆ ನಾನು ಅವನಿಗೆ ಸ್ನಾನ ಮಾಡಿಸೋದು. ಖುಷಿ ಆಯ್ತಾ? ಕಾಲೆಲ್ಲ ಸೊಳ್ಳೆ ಕಡಿದ್ಬಿಟ್ಟಿದೆ ನೋಡ್ತಾರೆ, ಭಾಳ ಸೊಳ್ಳೆ ಕಡಿದ್ಬಿಟ್ಟಿದೆ ಅವನಿಗೆಲ್ಲ. ಕಲೆ ಕಾಲೆಲ್ಲ ನೋಡ್ತಾ ಇರ್ಬೋದು. ಈ ಕಾಲು ಸ್ವಲ್ಪ ಕಡಿಮೆ. ಏನಾಗೈತಪ್ಪ? ಏನು ಮಾಡಿದೆ? ಹಾಂ, ಫ್ಯಾನ್ ಹಾಕು ಫ್ಯಾನು. ಅಲ್ಲಿಲ್ಲ ಸ್ವಿಚ್ಚು, ಅಲ್ಲಿಲ್ಲ. ರಿಮೋಟಲ್ಲಿ ಆಫ್ ಮಾಡಿದ್ಯಾ ನೋಡು, ರಿಮೋಟಲ್ಲಿ ಆಫ್ ಮಾಡಿದ್ಯಾ, ರಿಮೋಟಲ್ಲಿ ಆಫ್ ಮಾಡಿದ್ಯಾ ಪುಟ್ಟು. ಬಾ ಈ ಕಡೆ ಬಾ, ಕೂತ್ಕೋ ಬಾ ಇಲ್ಲಿ. ಕಿತ್ತೋಗುತ್ತದು. ಮುಂಚೆಲ್ಲ ಇಲ್ಲಿ ಬಟ್ಟೆ ಒಣ ಹಾಕೋಕ್ಕೆಲ್ಲ ಇದು ದಾರ ಕಟ್ಕೊಂಡಿದ್ದೆ, ಅದನ್ನು ಹಿಡಿದು ಎಳಿತಾ ಇದ್ದಾನೆ. ಇವಾಗೇನು ಇಲ್ಲೆಲ್ಲ ಒಣ ಹಾಕಲ್ಲ. ಏನಾದರೂ ಮಸಿ ಅರ್ಬಿ ಇದ್ದರೆ ಅಥವಾ ಮ್ಯಾಟ್ಗಳಿದ್ದರೆ ಮಾತ್ರ ಒಣ ಹಾಕ್ತೀನಿ ಇಲ್ಲಿ. ಹಾಗೆ ಸಂಜೆ ಸ್ನ್ಯಾಕ್ಸ್ಗೆ ಮಕ್ಕಾನ ಇತ್ತು, ಅದನ್ನು ತಿಂತಾಯಿದ್ದೀನಿ. ನನಗೆ ನನ್ನ ಮಗನಿಗಿಬ್ಬರು ಕೂಡ. ಅವನೇನು ಜಾಸ್ತಿ ತಿನ್ನಲಿಲ್ಲ, ಯಾಕಂದರೆ ಭಾಳ ಖಾರ ಇತ್ತು. ನನ್ನ ಹಸ್ಬೆಂಡು ತುಂಬಾ ಖಾರ ಇರೋದು ತಂದುಬಿಟ್ಟಿದ್ದಾರೆ. ಪ್ಲೇನ್ ತೊಗೊಂಬರ್ರಿ ಅಂತ ಹೇಳಿದ್ದೆ, ಅವರು ಮಸಾಲೆ ಇರೋದೇ ತೊಗೊಂಬಂದುಬಿಟ್ಟಿದ್ದಾರೆ. ಅವ್ನು ಬರೀ ಮೇಲ್ಗಡೆ ಅದು ನೆಕ್ ಇಡ್ತಾ ಇದ್ದಾನೆ. ಸ್ವಲ್ಪ ಹುಳಿ ಖಾರ ಇತ್ತಲ್ವ, ನೆಕ್ ಇಡ್ತಾ ಇದ್ದಾನೆ. ಖಾರ ಆಗಿ ತಿನ್ನಲೇ ಇಲ್ಲ ಅವನು. ಏಯ್ ಕಳ್ಳ, ತಿಂತಿಲ್ಲ, ಸುಮ್ಮನೆ ಬಾಯಿ ಆಡಿಸ್ತಾನೆ. ಹಾಗೆ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡೋಣ ಅಂತ ಅಂದ್ಕೊತಿದ್ದೆ. ಆಲೂಗಡ್ಡೆ ಇತ್ತು, ಆಲೂ ಪರೋಟ ಮಾಡಬೇಡ ಅಂತಂದು ಪರೋಟ ಮಾಡಿದೆ. ಅವನಿಗೂ ತಿನ್ನಿಸಿ ನಾನು ತಿಂದು ಸ್ನಾನ ಮಾಡ್ಕೊಂಬಂದು ರೆಡಿ ಆಗ್ತಾಯಿದ್ದೀನಿ. ನಾನು ಏನೆಲ್ಲ ಹಚ್ತೀನಿ ಸ್ಕಿನ್ಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾನೇನು ಜಾಸ್ತಿ ಎಲ್ಲ ಏನು ಮನೇಲಿದ್ದಾಗ ಏನು ಮೇಕಪ್ ಎಲ್ಲ ಮಾಡ್ಕೊಳೋದಿಲ್ಲ. ಜಸ್ಟ್ ಇದೊಂದು ಸೀರಮ್ ಹಚ್ತಾಯಿದ್ದೀನಿ ಈಗ ರೀಸೆಂಟಾಗಿ, ತುಂಬಾ ಚೆನ್ನಾಗಿದೆ ಪಾಂಡ್ಸ್ದು. ಅದು ನಾನು ಯೂಸ್ ಮಾಡಿಬಿಟ್ಟೆ ನಿಮಗೆ ತೋರಿಸ್ತಾ ಇರೋದು. ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂದರೆ, ನೀವು ಫಸ್ಟು ಫೇಸ್ ವಾಶ್ ಮಾಡ್ಕೊಂಬಂದು ಅದಾದಮೇಲೆ ಈ ರೀತಿ ನಿಮ್ಮ ಫೇಸ್ ಮೇಲೆ 3-4 ಡ್ರಾಪ್ನ ಇದನ್ನು ಹಾಕ್ಕೋಬೇಕು. ಹಾಕಿಬಿಟ್ಟು ನೀಟಾಗಿ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನಾನಿಲ್ಲಿ ಒಂದು ಮಾಯ್ಶ್ಚರೈಸರ್ನ ಹಚ್ತಾಯಿದ್ದೀನಿ, ನಿವಿಯಾ ಮಾಯ್ಶ್ಚರೈಸರ್ ಹಚ್ತಾಯಿದ್ದೀನಿ. ನೀವು ಪಾಂಡ್ಸ್ದೇ ಬೇಕು ಅಂದರೂ ಕೂಡ ಯೂಸ್ ಮಾಡ್ಬೋದು. ಅದಾದಮೇಲೆ ನಾನು ಕೈಗೆಲ್ಲ ವ್ಯಾಸ್ಲೈನ್ ಹಚ್ಕೊತಾ ಇದ್ದೀನಿ ಅಷ್ಟೇ. ಇದಿಷ್ಟೇ ನನ್ನ ಸ್ಕಿನ್ ಕೇರ್. ಅದು ಬಿಟ್ಟರೆ ಲಿಪ್ ಬಾಮ್ ಮತ್ತು ಅದಷ್ಟೇ ಹಚ್ಕೊಂಡ್ಬಿಡ್ತೀನಿ ಅಷ್ಟೇ. ಮನೆಯಲ್ಲಿ ಏನು ಜಾಸ್ತಿ ಏನು ನಾನೇನು ಯೂಸ್ ಮಾಡೋಕ್ಕೋಗಲ್ಲ. ಅದಾದಮೇಲೆ ಸ್ವಲ್ಪ ಸನ್ಸ್ಕ್ರೀನ್ನ ಹಚ್ಕೊತೀನಿ. ಸನ್ಸ್ಕ್ರೀನ್ ಹಚ್ಕೊಂಡಿದ್ದೀನಿ, ಬಟ್ ತೋರ್ಸೋಕ್ಕಾಗಿಲ್ಲ, ಮಿಸ್ ಆಗಿಬಿಟ್ಟಿದೆ ವೀಡಿಯೋದಲ್ಲಿ. ಫೇಸ್ ಅಂತೂ ತುಂಬಾ ಹೇರ್ ಫಾಲ್ ಆಗ್ತಾಯಿದೆ. ಮನೆಗೆ ಚೇಂಜ್ ಮಾಡಿದ ಮೇಲಿಂದ ನೀರು ಅಡ್ಜಸ್ಟೇ ಆಗ್ತಿಲ್ಲ ಇನ್ನಾದ್ರೂ ಕೂಡ. ಬೋರ್ ನೀರಲ್ವಾ, ಹಾಗಾಗಿ ಹೊರಗಡೆನೇ ಬಂದು ನಾನು ತಲೆ ಬಾಚ್ಕೊತೀನಿ. ಮನೆ ಒಳಗಂತೂ ಎಷ್ಟು ಕೂದಲು ಬಿದ್ದಿರುತ್ತೋ ಗೊತ್ತಿಲ್ಲ. ತಲೆ ಬಾಚ್ಕೊಳ್ಲಿಲ್ಲ ಅಂದ್ರೂ ಅಷ್ಟೊಂದು ಕೂದಲು ಬಿದ್ದಿರುತ್ತೆ ಮನೆ ಒಳಗೆ.
ಅದಾದಮೇಲೆ ಸ್ವಲ್ಪ ಪಾತ್ರೆ ತೊಳಿಬೇಕಿತ್ತು, ಅದಕ್ಕೋಸ್ಕರ ಎಲ್ಲ ಪಾತ್ರೆ ಎಲ್ಲ ಎತ್ತಿಡ್ತಾ ಇದ್ದೀನಿ ತೊಳೆದಿರೋದನ್ನು. ಬೆಳಿಗ್ಗೆ ಆಲೂ ಪರೋಟ ಮಾಡಿದ್ನಲ್ಲ, ಹಾಗಾಗಿ ಸ್ವಲ್ಪ ಮಸಾಲ ಹಾಗೆ ಉಳಿದಿತ್ತು. ಬಟ್ ಚಪಾತಿ ಹಿಟ್ಟಿನೂ ಇತ್ತು, ಕಲಸಿ ಮಾಡ್ಬೋದಿತ್ತು. ನನಗೆ ಯಾಕೋ ತಿನ್ನೋಕ್ಕೆ ಇಷ್ಟ ಇರಲಿಲ್ಲ. ಅವನು ಯಾಕೋ ಜಾಸ್ತಿ ತಿಂದಿಲ್ಲ ಬೆಳಗ್ಗೆ. ಅದಕ್ಕೆ ಈ ರೀತಿ ಬ್ರೆಡ್ ತಂದಿದ್ರು, ವೀಟ್ ಬ್ರೆಡ್ ಇದು. ಹಾಗಾಗಿ ಅವನಿಗೆ ಮಾಡಿ ಕೊಡ್ತಾಯಿದ್ದೀನಿ. ತುಂಬಾ ಇಷ್ಟ ಅವನಿಗೆ ಸ್ಯಾಂಡ್ವಿಚ್ ಮಾಡೋದು ಅಂತಂದರೆ. ಚೀಸೆಲ್ಲ ಹಾಗೆ ಇತ್ತು, ನನ್ನ ಮಗಳಿಲ್ಲ ಅಂತಂದರೆ ಇನ್ನೂ ಖಾಲಿನೇ ಆಗೋಲ್ಲ. ಸಾಸು ಚೀಸೆಲ್ಲ ಹಾಗೆ ಇತ್ತು ಅಂತಂದು ಮಾಡಿಕೊಡ್ತಾಯಿದ್ದೀನಿ. ಮೊದಲು ಈ ರೀತಿ ಬ್ರೆಡ್ಡಿಗೆಲ್ಲ ಸಾಸನ್ನ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡ್ಕೋಬೇಕು. 4 ಬ್ರೆಡ್ಗೂ ನಾನು ಸಾಸನ್ನ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ಆಲೂಗಡ್ಡೆ ಮಸಾಲ ಉಳಿದಿರೋದನ್ನು ಈ ರೀತಿ ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಎರಡೂ ಸೈಡು ಸ್ಪ್ರೆಡ್ ಮಾಡ್ಕೋಬೇಕು. ಇನ್ನೆರಡು ಸ್ಲೈಸು ಹಾಗೆ ಬಿಡಬೇಕು. ನನ್ನ ಮಗನಿಗೆ ನಾನು ಏನು ಮಾಡ್ತೀನೋ ಅವನು ಅದನ್ನು ಮಾಡಬೇಕು, ಇಲ್ಲ ಅಂತಂದರೆ ಸಮಾಧಾನ ಆಗೋಲ್ಲ, ಸುಮ್ಮನೆ ಹಠ ಮಾಡಿಬಿಡ್ತಾನೆ. ಅದಕ್ಕೋಸ್ಕರ ಹಾಗೆ ಬಿಟ್ಟಿದ್ದೀನಿ ಅವನ್ನ. ಅದು ಆಲೂಗಡ್ಡೆ ಮಸಾಲೆ ಎಲ್ಲ ಹಾಕಿದ್ಮೇಲೆ ಅದ್ರ ಮೇಲೆ ಸ್ವಲ್ಪ ಆರೋಗ್ಯನೋ ಬರುತ್ತಲ್ವ, ಪಿಜ್ಜಾಕ್ಕೆ ಕೊಟ್ಟಿರ್ತಾರಲ್ವ, ಅದನ್ನು ಸ್ವಲ್ಪ ಹಾಕ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸೇಮ್ ಪಿಜ್ಜಾ ತಿಂದಿರೋ ಥರನೇ ಟೇಸ್ಟ್ ಬರುತ್ತೆ. ಬಟ್ ಇದು ಆಲೂಗಡ್ಡೆ ಮಸಾಲ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಂದರೆ ಹಸಿ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ ಎಲ್ಲ ನೀವು ಸೇರಿಸ್ಕೊಬೋದು. ನಾನಿಲ್ಲಿ ಬರೀ ಅದಷ್ಟೇ ಹಾಕ್ತಾಯಿದ್ದೀನಿ, ಯಾಕಂದರೆ ಆಲೂಗಡ್ಡೆ ಇರೋದ್ರಿಂದ ಅದೇ ಹೆವಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಬ್ರೆಡ್ನ ಈ ರೀತಿ ಒಂದ್ರ ಮೇಲೆ ಒಂದು ಇಟ್ಟಿದ್ದೀನಿ. ಈಗ ಅದಕ್ಕೆ ನಾನು ಮೇಲ್ಗಡೆ ತುಪ್ಪನ ಹಚ್ತಾಯಿದ್ದೀನಿ. ತುಪ್ಪ ಹಚ್ಚೋದ್ರಿಂದ ಕ್ರಿಸ್ಪಿನೂ ಚೆನ್ನಾಗಿ ಬರುತ್ತೆ, ಹಾಗೆ ತಿನ್ನೋದಕ್ಕೂ ಕೂಡ ಟೇಸ್ಟು ಚೆನ್ನಾಗಿರುತ್ತೆ. ಇದು ವೀಟ್ ಬ್ರೆಡ್ ಆಗಿರೋದ್ರಿಂದ ಹಾಗೆ ತಿನ್ನೋಕ್ಕೆ ಇಷ್ಟನೇ ಆಗೋಲ್ಲ. ಸ್ಯಾಂಡ್ವಿಚ್ ಈ ಥರ ಏನಾದರೂ ಮಾಡಿಕೊಂಡು ಬ್ರೆಡ್ ಟೋಸ್ಟ್ ಈ ಥರ ಮಾಡ್ಕೊಂಡು ತಿಂದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ನಾರ್ಮಲಾಗಿ ತಿನ್ನಬೇಕು ಅಂದರೆ ಒಂಥರ ಗಟ್ಟಿ ಇರುತ್ತಲ್ವ, ಹಾಗಾಗಿ ಟೇಸ್ಟೇ ಬರೋಲ್ಲ. ನಾನು ಜಾಸ್ತಿ ಈ ಥರ ಮಾಡಿಕೊಂಡೇ ತಿನ್ನೋದು. ಈ ಥರ ಬ್ರೆಡ್ ತಂದರೆ ವೈಟ್ ಬ್ರೆಡ್ ತರೋದು ತುಂಬಾ ಕಮ್ಮಿ. ನನ್ನ ಮಗನಿಗೆ ಬ್ರೆಡ್ ಅಂದರೆ ತುಂಬ ಇಷ್ಟ, ಬರೀ ಅದನ್ನೇ ತಿಂದುಬಿಡ್ತಾನೆ ವೈಟ್ ಬ್ರೆಡ್ ತಂದರೆ. ಅದಕ್ಕೋಸ್ಕರ ನಾನು ತರೋದಿಲ್ಲ. ನಮ್ಮ ಮನೇಲಿ ಯಾರಿಗೂ ಇಷ್ಟನೂ ಆಗೋಲ್ಲ. ಯಾವಾಗಾದರೂ ಕಡಿಮೆ ತರೋದು. ಇದು ಇಲ್ಲ ಅಂತಂದರೆ ಮಾತ್ರ ಅದನ್ನು ತರ್ತಾರೆ ಅಷ್ಟೇ. ಈಗ ಇದನ್ನು ನಾನು ಸ್ಯಾಂಡ್ವಿಚ್ ಮೇಕರಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಇಲ್ಲ ಅಂತಂದರೆ ನೀವು ಹಂಚಲ್ಲಿ ಕೂಡ ಮಾಡ್ಕೋಬೋದು. ಎರಡೂ ಸೈಡು ಈ ರೀತಿ ಹಂಚಿಗೆ ತುಪ್ಪ ಹಾಕ್ಬಿಟ್ರೆ ಸಾಕು, ಅದೇ ಸ್ಪ್ರೆಡ್ ಆಗಿಬಿಡುತ್ತೆ ಎಲ್ಲ ಕಡೆ. ನಾನಿಲ್ಲಿ ಸ್ಯಾಂಡ್ವಿಚ್ ಮೇಕರಲ್ಲಿ ಮಾಡ್ತಾ ಇರೋದ್ರಿಂದ ಕೆಳಗಡೆನೂ ಹಚ್ಬಿಟ್ಟು ಇಟ್ಟಿದ್ದೀನಿ. ಈಗ ಮೇಲ್ಗಡೆ ಸೈಡ್ ಇಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ತುಪ್ಪ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಆಮೇಲೆ ಅದು ಸ್ವಲ್ಪ ಅಂಟ್ಕೊಂಡ್ಬಿಡುತ್ತೆ, ಇದು ಚೀಸೆಲ್ಲ ಇರುತ್ತಲ್ವ, ಸ್ಯಾಂಡ್ವಿಚ್ ಮೇಕರ್ಗೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಗ್ರೀಸ್ ಮಾಡಲೇಬೇಕು, ಇಲ್ಲ ಅಂತಂದರೆ ಫುಲ್ ಅಂಟ್ಕೊಂಡ್ಬಿಡುತ್ತೆ, ಬಿಡಿಸೋದಕ್ಕೆ ಆಗೋಲ್ಲ. ಸೊ ಇದನ್ನು ಆನ್ ಮಾಡಿಬಿಟ್ಟು ಈ ರೀತಿ ಪ್ರೆಸ್ ಮಾಡಿ ಲಾಕ್ ಮಾಡಿಬಿಟ್ರೆ ಆಯಿತು. 1 ನಿಮಿಷದ ಒಳಗಡೆ ನಿಮಗೆ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ. ಅದು ರೆಡಿ ಆದರೆ ಅದು ಲೈಟ್ ಆಫ್ ಆಗುತ್ತೆ. ಬಟ್ ನಾನು ಜಾಸ್ತಿ ಹೊತ್ತು ಲೈಟ್ ಆಫ್ ಆಗೋ ತನಕ ಬಿಡಲಿಲ್ಲ, ಯಾಕಂತಂದರೆ ಇದು ಆಲ್ರೆಡಿ ವೀಟ್ ಬ್ರೆಡ್ ಅಲ್ವಾ, ತುಂಬಾ ಗಟ್ಟಿ ಇರುತ್ತೆ. ಇನ್ನು ಜಾಸ್ತಿ ಬೇಯಿಸ್ಬಿಟ್ರಂತೂ ಒಳಗಡೆ ಏನು ವೆಜಿಟೇಬಲ್ಸ್ ಇಲ್ಲಲ್ವಾ, ವೆಜಿಟೇಬಲ್ಸ್ ಇದ್ದರೆ ಅದು ಲೈಟ್ ಆಫ್ ಆಗೋ ತನಕ ಬೇಯಿಸ್ತೀನಿ, ಇಲ್ಲ ಅಂತಂದರೆ ಹಾಗೆ ತೆಗೆದುಬಿಡ್ತೀನಿ. ಅಷ್ಟು ತುಪ್ಪ ಹಚ್ಚಿದ್ರೂ ಕೂಡ ಅಷ್ಟೊಂದು ಚೀಸೆಲ್ಲ ಹೊರಗಡೆ ಬಂದುಬಿಟ್ಟು ಅಂಟ್ಕೊಂಡ್ಬಿಟ್ಟಿದೆ. ಇದನ್ನು ಕ್ಲೀನ್ ಮಾಡೋದೇ ದೊಡ್ಡ ಕಷ್ಟ ನನಗೆ. ಮಾಡೋದೇನೋ ಮಾಡ್ಬೋದು, ಬಟ್ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟನೇ ಇದು. ನಾನು ಸ್ಯಾಂಡ್ವಿಚ್ ಮೇಕರ್ನ ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ಒಂದು ವಿಡಿಯೋ ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ನನ್ನ ಚಾನಲಲ್ಲಿ ಸಿಗುತ್ತೆ. ನನಗೊಂದು ಪೀಸು, ನನ್ನ ಮಗನಿಗೊಂದು ಪೀಸು ತುಂಬ ಚೆನ್ನಾಗಿತ್ತು. ಇದು ಒಂದು ತಿಂದ್ರೇ ಹೊಟ್ಟೆ ತುಂಬಿಡುತ್ತೆ ಅಷ್ಟು. ಯಾಕಂದರೆ ಆಲೂಗಡ್ಡೆ ಹಾಕಿರೋದು, ಆಮೇಲೆ ಚೀಸ್ ಹಾಕಿರೋದು, ಆಮೇಲೆ 2 ಬ್ರೆಡ್ಡು ಇದೆಲ್ಲ ಇರೋದ್ರಿಂದ ಒಂದು ತಿಂದರೆ ಸಾಕು, ಹೆವಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನನಗೆ ಅವನಿಗೆ ಅಷ್ಟೇ ಮಾಡ್ಕೊಂಡಿದ್ದೀನಿ, ಮತ್ತೇನು ಅಡುಗೆಲ್ಲ ಏನೂ ಮಾಡಲಿಲ್ಲ. ಅವನು ಇದೇ ತಿಂದ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.